ನಂಗನಾಚೆ ಅಂತ ಹೇಳುವಂಥ ಒಂದು ವರ್ಡನ್ನು ಬರೆದು ಪೇಪರಲ್ಲಿ ಹಾಕಿದ್ರು. ಕನ್ನಡದಲ್ಲಿ ಅದಕ್ಕೆ ಹೇಳಲಿಕ್ಕೂ ಅಸಹ್ಯ ಆಗ್ತಾ ಉಂಟು. ಹಾಕಿದವರಿಗೆ ಯಾರಿಗಾದರೂ ಆಗ್ಬೋದು. ನಾನು ಇದನ್ನು ಕಲ್ ಕೂಡ ತೋರಿಸಿಕೊಡ್ಬೇಕು. ನಾನಂತೂ ಪೇಪರಿಗೆ ಕೊಟ್ಟಿಲ್ಲ. ನನ್ನ ಹೆಸರನ್ನು ಯಾರು ಅದನ್ನು ಇದು ಮಾಡಿದರೆ ಅದರ ಇದು ದೇವರವರಿಗೆ ಶಿಕ್ಷೆ ಕೊಟ್ಟಿದ್ದು ನನ್ನೊಂದು ಪ್ರಾರ್ಥನೆ. ನನ್ನ ಗಂಡ ನನ್ನೊಟ್ಟಿಗೆ ಇದ್ದರು, ಅಧ್ಯಕ್ಷರ ಗಂಡ ಅವರೊಟ್ಟಿಗೆ ಇದ್ದರು, ಪೌರಕಾರ್ಮಿಕರವರ ಗಂಡ ಇದ್ದರು, ಎಲ್ಲರೂ ಚೆನ್ನಾಗಿ ಹೋಗಿ ಬಂದಿದ್ದಾರೆ. ಮತ್ತೆ ಬೇರೆಯವರೊಟ್ಟಿಗೆ ತಿರುಗಾಡಿ ಹೋಗೋದಲ್ಲ. ಪೇಪರಿನಲ್ಲಿ ಏನೋ ಒಂದು ಬೇಡದ ಶಬ್ದಗಳನ್ನು ಹಾಕಿ ಫೋಟೋ ಹಾಕಿ ನಗರ ಪಂಚಾಯತ್ ಸದಸ್ಯರು ಅಂತೇಳಿ ಹಾಕಿ ಅವಮಾನ ಮಾಡಿದ್ದಕ್ಕೆ ನಮಗೆ ತುಂಬ ಬೇಸರ ಆಗಿದೆ. ಸುಳ್ಳಿ ನಗರ ಪಂಚಾಯತ್ ವತಿಯಿಂದ ಇತ್ತೀಚೆಗೆ ಗೋವಾ ಅಧ್ಯಯನ ಪ್ರವಾಸ ಮುಗಿಸಿ ಬಂದ ಬಳಿಕ ಪತ್ರಿಕೆಯೊಂದರಲ್ಲಿ ಪ್ರವಾಸದ ಕುರಿತು ಅಶ್ಲೀಲ ಪದ ಬಳಕೆ ಮಾಡಿ ಪ್ರಕಟಿಸಿದ್ದಾರೆಂದು ಅಸಮಾಧಾನಗೊಂಡ ಪಂಚಾಯತ್ನವರು ಪತ್ರಿಕೆಯಲ್ಲಿ ಇಲ್ಲಸಲ್ಲದ ಸುಳ್ಳು ವರದಿಯನ್ನ ನೀಡಿದವರಿಗೆ ತಕ್ಕ ಶಿಕ್ಷೆ ನೀಡಬೇಕೆಂದು ಸುಳ್ಯ ಕಲ್ಕುಡ ದೇವಸ್ಥಾನದಲ್ಲಿ ಇಂದು ಬೆಳಗ್ಗೆ ಸಾಮೂಹಿಕ ಪ್ರಾರ್ಥನೆ ಮಾಡಿದ್ರು. ಆಡಳಿತ ಮಂಡಳಿಯವರು ಇವರೆಲ್ಲರೂ ಸೇರಿ ನಾವು ಮೊನ್ನೆ ಗೋವಾಕ್ಕೆ ಅಧ್ಯಯನ ಟೂರಿಗೆ ಅಂತ ಹೋದೆವು. ಅಲ್ಲಿ ಅಧ್ಯಯನ ಟೂರಿಗೆ ಹೋಗಿ ಮುಗಿಸಿ ಬಂದ ನಂತರ ಇದನ್ನು ಪೇಪರ್ನವರು ಇವರು ಎಂಥದ್ದು ಕುಣಿಲಿಕ್ಕೆ ಹೋದದ್ದು, ಅದಕ್ಕೆ ಹೋದದ್ದು ಯಾವುದು ನಂಗನಾಚೆ ಅಂತ ಹೇಳುವಂಥ ಒಂದು ವರ್ಡನ್ನು ಬರೆದು ಪೇಪರಲ್ಲಿ ಹಾಕಿದರು. ಅದರ ವರ್ಡ್ ಏನು ಅಂತ ಹೇಳಿದರೆ ಕನ್ನಡದಲ್ಲಿ ಅದಕ್ಕೆ ಹೇಳಲಿಕ್ಕೂ ಅಸಹ್ಯ ಆಗ್ತಾ ಉಂಟು. ಅಂಥದ್ದು ನಾವು ಏನೂ ಮಾಡಲಿಲ್ಲ. ನಾವು ಹೋದದ್ದು ಬರೀ ಅಧ್ಯಯನ ಪ್ರವಾಸಕ್ಕೆ ಹೋಗಿದ್ದೇವೆ, ಹೋಗಿ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿಕೊಂಡು ಬಂದಿದ್ದೇವೆ ಅಂತ ಇದನ್ನು ನಮಗೆ ಇದರಲ್ಲಿ ಪೇಪರಲ್ಲಿ ನೋಡಿದಾಗುವಾಗ ನಮಗೆ ತುಂಬ ಬೇಜಾರಾಗಿದೆ. ಅದನ್ನು ಕಲ್ಕುಡ ಇವತ್ತು ತೋರಿಸಿಕೊಡ್ಬೇಕು, ಯಾರು ಪೇಪರಲ್ಲಿ ಹಾಕಿದ್ದು, ಆಯಿತಾ? ಹಾಕಿದವರಿಗೆ ಯಾರಿಗಾದರೂ ಆಗ್ಬೋದು. ನಾನು ಇದನ್ನು ಕಲ್ಕುಡ ತೋರಿಸಿಕೊಡ್ಬೇಕು. ನಾವು ಅಂಥದ್ದು ಮಾಡಲಿಲ್ಲ, ಮುಂದೆಯೂ ಮಾಡೋದಿಲ್ಲ, ಆಯಿತಾ? ಇದಕ್ಕೆ ಕಲ್ಕುಡನೇ ಉತ್ತರ ಕೊಡಬೇಕು. ಈ ಕುರಿತು ಸುಳ್ಯ ನಗರ ಪಂಚಾಯತ್ನ ಅಧ್ಯಕ್ಷೆ ಶಶಿಕಲಾ ನೀರಬಿದ್ರೆ ಮಾಹಿತಿ ಈ ರೀತಿ ನೀಡಿದ್ರು. ಕಲ್ಲೊಟ್ಟಿ ಗುಡಿಗೆ ಸಾನ್ನಿಧ್ಯಕ್ಕೆ ಎಲ್ಲರೂ ಸೇರಿ ನಾವು ಬಂದಿದ್ದೇವೆ. ಏನು ವಿಚಾರ ಅಂತ ಹೇಳಿದ್ರೆ ನಾವು ಗೋವಾ ಪ್ರವಾಸದ ಬಗ್ಗೆ ಕರಾವಳಿ ಮಾರುತ ಪತ್ರಿಕೆಯಲ್ಲಿ ಬಂದ ವರದಿಯನ್ನ ನಾನು ಕೊಟ್ಟದ್ದು ಎಂದು ಶಿಲ್ಪಾ ಸುದೇವ್ ಕೇಳಿದ್ರು. ಕೆಡಿಪಿ ಮೀಟಿಂಗ್ ನಲ್ಲಿ ಪ್ರವಾಸದ ವಿಷಯ ಚರ್ಚೆ ಆದದ್ದು ಹೌದು, ಆದರೆ ಪತ್ರಿಕೆಯಲ್ಲಿ ಬಂದದ್ದಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ. ಆದ್ದರಿಂದ ಹಿಂದೂ ದೇವಸ್ಥಾನದಲ್ಲಿ ಈ ಬಗ್ಗೆ ಪ್ರಾರ್ಥನೆ ಮಾಡಿದ್ದೇನೆಂದು ಧರ್ಮಪಾಲ ಕುಲಕರ್ಣಿ ತಿಳಿಸಿದ್ದಾರೆ. ಮಧ್ಯಾಹ್ನ ತನಕ ಒಂದು ತರಬೇತಿಯನ್ನು ಕೊಟ್ಟು ನಂತರ ನಾವು ಇಡೀ ಇನ್ನೂ 30 ಎಕರೆ ಚಿಲ್ಲರೆ ಜಾಗದಲ್ಲಿ ಇರ್ತಕ್ಕಂಥ ಒಂದು ಘನತ್ಯಾಜ್ಯವನ್ನು ನಾವು ನೋಡಿ ಬಂದದ್ದು ಹೌದು. ಆ ನಂತರ ಪ್ರವಾಸಿ ತಾಣಗಳಿಗೆ ಹೋಗಿ ಯಾವುದೇ ಕಳಂಕ ಬರದ ರೀತಿಯಲ್ಲಿ ನಾವು ಪ್ರವಾಸಿ ತಾಣಗಳಿಗೆ ಹೋಗಿದ್ದೇವೆ, ದೇವಸ್ಥಾನಗಳಿಗೆ ಹೋಗಿದ್ದೇವೆ, ಎಲ್ಲರೂ ಚರ್ಚ್ಗಳಿಗೆ ಹೋಗಿದ್ದೇವೆ. ಒಟ್ಟಾಗಿ ಸೇರಿ ಯಾವುದೇ ಒಂದು ನಮ್ಮಲ್ಲಿ ಕಲ್ಮಶ ಮನಸ್ಸಿಲ್ಲದೆ ನಾವು ಹೋಗಿ ಬಂದದ್ದು ನಿಜ. ಆದರೆ ಅದು ನಮಗೆ ಆ ಪ್ರವಾಸಕ್ಕೆ ಹೋಗದಿರ ಆ ದುಡ್ಡು ಸಹ ವಾಪಸ್ ಹೋಗ್ತದೆ. ಅಂಥ ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ಪೌರ ಕಾರ್ಮಿಕರು ದಿನ ಇಡೀ, ಅಧಿಕಾರಿಗಳು ದಿನ ಇಡೀ ದುಡಿಯುವಂಥ ಸಂದರ್ಭ, ಒಂದು ದಿನ ಖುಷಿಯಾಗಿ ಹೋಗಿ ಬರುವ ಅಂತೇಳಿ ರಜೆ ಮಾಡಲಿಲ್ಲ. ಹೋದಂಥ ಸಂದರ್ಭದಲ್ಲಿ ನಗರ ಪಂಚಾಯತಿನಲ್ಲಿ ಅಧಿಕಾರಿಗಳಿದ್ದರು, ಪೌರ ಕಾರ್ಮಿಕರಿದ್ದರು, ಅದಕ್ಕೆ ಬೇಕಾದ ವ್ಯವಸ್ಥೆಗಳಿಗೆ ನಾವೆಲ್ಲರಿಗೆ ಹೇಳಿಯೇ ಹೋದದ್ದು ಹೊರತು ನಾವು ಯಾವುದೇ ತಪ್ಪು ಅಭಿಪ್ರಾಯವನ್ನು ಇಟ್ಟುಕೊಂಡು ಹೋದದ್ದಲ್ಲ. ಮೊನ್ನೆ KDP ಸಭೆಯಲ್ಲಿ ಮೀಟಿಂಗ್ ಆದಂಥ ಸಂದರ್ಭದಲ್ಲಿ ಒಬ್ಬರು ಅದನ್ನು ಪ್ರಸ್ತಾಪ ಮಾಡಿ ಇನ್ನೊಬ್ಬರು ಅದನ್ನು ಸಭೆಗೆ ಎಲ್ಲರಿಗೂ ತಿಳುವಳಿಕೆ ಮಾಡಿ ನಾನು ಬೇಡ ಅಂತೇಳಿ ರಿಕ್ವೆಸ್ಟ್ ಮಾಡಿದೆ. ಇದು ನಿಮಗೆ KDP ಮೀಟಿಂಗಲ್ಲಿ ಬೇಕಾ? ಅಧಿಕಾರ ಏನಾದರೂ ಇದ್ದರೆ ನಗರ ಪಂಚಾಯತಲ್ಲಿ ನೋಡಿಕೊಳ್ಳಿಕ್ಕಿದ್ದೇವೆ. ಆದರೂ ನನ್ನ ಮಾತಿಗೆ ಬೆಲೆ ಕೊಡದೆ ಒಬ್ಬರು ಹೇಳಿದರು, ಒಬ್ಬರು ಅನೌನ್ಸ್ ಮಾಡಿದರು, ಏನೋ ಚರ್ಚೆಗಳಾಯಿತು, ಅಲ್ಲಿಗೆ ನಾವು ಅದು ಮುಗೀತು ಅಂತ ಎನಿಸಿದೆವು. ಸ್ವಲ್ಪ ದಿನದ ನಂತರ ಒಂದು ಪೇಪರಿನಲ್ಲಿ ಏನೋ ಒಂದು ಬೇಡದ ಶಬ್ದಗಳನ್ನು ಹಾಕಿ ಫೋಟೋ ಹಾಕಿ ನಗರ ಪಂಚಾಯತ್ ಸದಸ್ಯರು ಅಂತೇಳಿ ಹಾಕಿ ಅವಮಾನ ಮಾಡಿದ್ದಕ್ಕೆ ನಮಗೆ ತುಂಬ ಬೇಸರ ಆಗಿದೆ. ಯಾರೆಲ್ಲ ಇದಕ್ಕೆ ಸೇರಿದ್ದಾರೆ, ಪೇಪರಿನವರು ಸೇರಿದ್ದಾರಾ ಅಥವಾ ಕೊಟ್ಟವನು ಸೇರಿದ್ದಾನ, ಇವನಿಗೆ ಸರಿಯಾದ ಒಂದು ಶಿಕ್ಷೆಯನ್ನು ಈ ಗುಳಿಗ ಕಲ್ಕುಡ ಕೊಡಬೇಕು ಅಂತೇಳಿ ನಾವು ನಮ್ಮೆಲ್ಲರೂ ಬಂದು ಇವತ್ತು ಪ್ರಾರ್ಥನೆಯನ್ನು ಮಾಡಿದ್ವಿ. ಗೋವಾ ಪ್ರವಾಸದ ಬಗ್ಗೆ ಕರಾವಳಿ ಮಾರುತ ಪತ್ರಿಕೆಯಲ್ಲಿ ಬಂದ ವರದಿಯನ್ನ ನಾನು ಕೊಟ್ಟದ್ದು ಎಂದು ಶಿಲ್ಪಾ ಸುದೇವ್ ಕೇಳಿದ್ರು. KDP ಮೀಟಿಂಗ್ ನಲ್ಲಿ ಪ್ರವಾಸದ ವಿಷಯ ಚರ್ಚೆ ಆದದ್ದು ಹೌದು, ಆದರೆ ಪತ್ರಿಕೆಯಲ್ಲಿ ಬಂದದ್ದಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ. ಆದ್ದರಿಂದ ಹಿಂದೂ ದೇವಸ್ಥಾನದಲ್ಲಿ ಈ ಬಗ್ಗೆ ಪ್ರಾರ್ಥನೆ ಮಾಡಿದ್ದೇನೆಂದು ಧರ್ಮಪಾಲ ಕುಲಕರ್ಣಿ ತಿಳಿಸಿದ್ದಾರೆ. ಕೊಟ್ಟದ್ದು ಪೇಪರ್ಗೆ ಒಂದು ಅಪವಾದ ಬಂದಿತ್ತು. ನಾನಂತೂ ಪೇಪರಿಗೆ ಕೊಟ್ಟಿಲ್ಲ. ನನ್ನ ಹೆಸರನ್ನು ಯಾರು ಅದನ್ನು ಮಾಡಿದರೆ ಅದರ ಇದು ದೇವರವರಿಗೆ ಶಿಕ್ಷೆ ಕೊಡಲಿಕ್ಕೆ ನನ್ನೊಂದು ಪ್ರಾರ್ಥನೆ ಅಷ್ಟೇ. ನಾನಂತೂ ಪೇಪರ್ಗೆ ನಾನು ಕೊಡಲಿಲ್ಲ. ಈ ಸಂದರ್ಭ ಕಲ್ಕುಡ ದೇವಸ್ಥಾನದ ಪೂಜಾರಿ ತಿಮ್ಮಪ್ಪ ಗೌಡರವರು ಪ್ರಾರ್ಥನೆಯ ವೇಳೆ ಹಾಜರಿದ್ದರು. ಶಿವಪ್ರಸಾದ್ ಆಲೇಟಿ, ಸುದ್ದಿ ನ್ಯೂಸ್, ಸುಳ್ಯ. ನಂಗನಾಚೆ ಅಂತ ಹೇಳುವಂಥ ಒಂದು ವರ್ಡನ್ನು ಬರೆದು ಪೇಪರಲ್ಲಿ ಹಾಕಿದರು. ಕನ್ನಡದಲ್ಲಿ ಅದಕ್ಕೆ ಹೇಳಲಿಕ್ಕೂ ಅಸಹ್ಯ ಆಗ್ತಾ ಉಂಟು. ಹಾಕಿದವರಿಗೆ ಯಾರಿಗಾದರೂ ಆಗ್ಬೋದು. ನಾನು ಇದನ್ನು ಕಲ್ಕುಡ ತೋರಿಸಿಕೊಡ್ಬೇಕು. ನಾನಂತೂ ಪೇಪರಿಗೆ ಕೊಟ್ಟಿಲ್ಲ. ನನ್ನ ಹೆಸರನ್ನು ಯಾರು ಅದನ್ನು ಇದು ಮಾಡಿದರೆ ಅದರ
ಇದು ದೇವರವರಿಗೆ ಶಿಕ್ಷೆ ಕೊಡಲಿಕ್ಕೆ ನನ್ನೊಂದು ಪ್ರಾರ್ಥನೆ ಅಷ್ಟೇ. ನನ್ನ ಗಂಡ ನನ್ನೊಟ್ಟಿಗೆ ಇದ್ದರು, ಅಧ್ಯಕ್ಷರ ಗಂಡ ಅವರೊಟ್ಟಿಗೆ ಇದ್ದರು, ಪೌರ ಕಾರ್ಮಿಕರವರ ಗಂಡ ಇದ್ದರು, ಎಲ್ಲರೂ ಚೆನ್ನಾಗಿ ಹೋಗಿ ಬಂದಿದ್ದಾರೆ. ಮತ್ತೆ ಬೇರೆಯವರೊಟ್ಟಿಗೆ ತಿರುಗಾಡಿ ಹೋಗೋದಲ್ಲ. ಪೇಪರಿನಲ್ಲಿ ಏನೋ ಒಂದು ಬೇಡದ ಶಬ್ದಗಳನ್ನು ಹಾಕಿ ಫೋಟೋ ಹಾಕಿ ನಗರ ಪಂಚಾಯತ್ ಸದಸ್ಯರು ಅಂತೇಳಿ ಹಾಕಿ ಅವಮಾನ ಮಾಡಿದ್ದಕ್ಕೆ ನಮಗೆ ತುಂಬ ಬೇಸರ ಆಗಿದೆ. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಇಂಟರ್ಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಡೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99461 23801.